ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ಏನು ವಿಡಿಯೋ ರಿಲೀಸ್ ಮಾಡಿ ಮೇ 31ಕ್ಕೆ ಬರೋದಕ್ಕೆ ಹೇಳಿದ್ರು. ಆದ್ರೆ ಪ್ರಜ್ವಲ್ ವಿಡಿಯೋ ಮಾಡಿದ್ದಾದ್ರೂ ಎಲ್ಲಿಂದ? ದೇಶದೊಳಗಡೆ ಇದ್ದಾರಾ ಅಥವಾ ವಿದೇಶದಿಂದ ವಿಡಿಯೋ ಮಾಡಿದ್ರ? ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಹಣೆಯಲ್ಲಿ ಕುಂಕುಮ ಇದೆ. ಕೊನೆಗೂ ವಿಡಿಯೋ ವೀರ ಪ್ರಜ್ವಲ್ ರೇವಣ್ಣ ಮುಖ ತೋರಿಸಿದ್ದಾನೆ. ಒತ್ತಡಕ್ಕೆ ಮಣಿದು ವಿಡಿಯೋ ರೆಕಾರ್ಡ್ ಮಾಡಿ ತಾನು ಇರುವ ಜಾಗದ ಹೆಸರು ಹೇಳದೆ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ. ಆದ್ರೆ ಈ ವಿಡಿಯೋ ಮಾಡಿದ್ದು ಎಲ್ಲಿ, ಯಾವುದರಲ್ಲಿ ಅಪ್ಲೋಡ್ ಆಗಿತ್ತು, ವಿದೇಶದಲ್ಲಿ ಆಗಿದ್ದ, ನಮ್ಮ ದೇಶದಲ್ಲಿ ಮಾಡಿದ್ನ ಎಂಬ ಗುಮಾನಿ ಶುರುವಾಗಿದೆ. ವಿಡಿಯೋ ನೋಡಿದ ಮೇಲೆ ಅನುಮಾನ. ಪ್ರಜ್ವಲ್ ವಿಡಿಯೋ ಮೂಲ ಯಾವುದು? ಆತ ವಿದೇಶದಲ್ಲಿದ್ದಾನಾ, ದೇಶದೊಳಗೆ ಇದ್ದಾನಾ? ಅಪ್ಲೋಡ್ ಮಾಡಿದ್ದು ಯಾರಿಗೆ, ಎಲ್ಲಿಂದ? ವಿಡಿಯೋ ಬ್ಯಾಕ್ಗ್ರೌಂಡ್ ಪತ್ತೆ ಹಚ್ಚಲು ಆಗ್ತಾ ಇಲ್ಲ. ವಿಡಿಯೋ ಬ್ಯಾಕ್ಗ್ರೌಂಡ್ ಗೊತ್ತಾಗದಂತೆ ವಿಡಿಯೋ ಮಾಡಿದ್ದು ಯಾಕೆ? ತನ್ನ ಲೊಕೇಶನ್ ಗೌಪ್ಯವಾಗಿಡಲು ಕಾರಣಗಳೇನು? ಹಣೆಯಲ್ಲಿ ಕುಂಕುಮ ಇದೆ, ವಿದೇಶದಲ್ಲಿದ್ರೆ ಕುಂಕುಮ ಹೇಗೆ ಸಿಕ್ತು? ವಿಡಿಯೋ ರಿಲೀಸ್ ಮಾಡಿ ನಾಟಕ ಮಾಡ್ತಾ ಇದ್ದಾನೆ. ಆತ ವಿದೇಶದಲ್ಲಿ ಇರೋದು ಸತ್ಯ ಎನ್ನೋದಾದ್ರೆ, 31ನೇ ತಾರೀಕು SIT ಮುಂದೆ ಹಾಜರಾಗುವುದು ನಿಜ ಎನ್ನೋದಾದ್ರೆ, ಇಲ್ಲಿಯವರೆಗೆ ಪ್ರಜ್ವಲ್ ಫ್ಲೈಟ್ ಬುಕ್ ಆಗಿಲ್ಲ. ಆತ ವಿದೇಶದಿಂದ ಭಾರತಕ್ಕೆ ಬರೋದು ಖಚಿತ ಇಲ್ಲ. ಇದನ್ನೆಲ್ಲ ನೋಡಿದಾಗ ಆತ ಭಾರತದಲ್ಲೇ ಇರಬಹುದಾ ಎಂಬ ಗುಮಾನಿ ಕೂಡ ಬಂದ್ರೂ ತಪ್ಪಲ್ಲ. ಈ ಹಿನ್ನೆಲೆಯಲ್ಲಿ ವಿಡಿಯೋ ರಿಲೀಸ್ ಆಗ್ತಿದ್ದಂತೆ SIT ಫುಲ್ ಅಲರ್ಟ್ ಆಗಿದೆ. ಏರ್ಪೋರ್ಟ್ಗಳಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಸರೆಂಡರ್ ಆಗ್ತಾರಾ ಇಲ್ಲ SIT ಅಧಿಕಾರಿಗಳೇ ಅರೆಸ್ಟ್ ಮಾಡ್ಕೊಂಡು ಬರ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.